जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 1 ಮೇ, 1 ಮೇ ಈ ತಿಂಗಳು ಸಂಪೂರ್ಣ ಸಾಧನೆ ಬಗ್ಗೆ ಇದೆ. ಸಾಧನೆ ಯಾವ ರೀತಿಯಲ್ಲಿ ಮಾಡಬೇಕು, ಸಾಧನೆಯಲ್ಲಿ ಸಾವಧಾನತೆ ಏನಿರಬೇಕು, ಮತ್ತು ಯಾವ ಕರ್ಮ ಮಾಡುವಾಗ ನಮ್ಮ ಭಾವನೆ ಹಿಂಗಿರಬೇಕು, ಮತ್ತು ನಮ್ಮ ನಾಮದೊಂದೇ ಪ್ರಮಾಣ ಹೇಗೆ ಕಾಯ್ದುಕೊಳ್ಳಬೇಕು, ಭಗವಂತನಿಗಾಗಿ ನಮ್ಮನ್ನು ನಾವು ಮರೆಯಬೇಕು ಅನ್ನೋದನ್ನು ಎಲ್ಲವನ್ನೂ ಅನುಕ್ರಮಣಿಕಾದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಪರಮಾರ್ಥಕ್ಕೆ ಬಂದಿದ್ದೀವಿ. ಪರಮಾತ್ಮನನ್ನು ಪಡ್ಕೋಬೇಕು ಅನ್ನೋ ಇಚ್ಛೆಯಿಂದ ಬಂದಿದ್ದೀವಿ. ಆ ಪರಮಾತ್ಮನನ್ನು ಪಡ್ಕೊಂಡು ನಮ್ಮ ಈ ನರದೇಹವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಎಲ್ಲರೂ ಸೇರಿ. ನರ ಜನ್ಮಕ್ಕೆ ಉದ್ದೇಶ ಬಂದಿರೋದೇ ಒಂದೇ ಒಂದು, ವಾಣಿ ಸೌಕರ್ಯ ಕೊಟ್ಟಿರೋದೇ ಒಂದೇ ಒಂದು, ಅತಿ ದುರ್ಲಭವಾದ ಇದು ಒಂದು ಕೊಡುಗೆನ ಪರಮಾತ್ಮ ನಮಗೆ ಪಾಪ ಪುಣ್ಯ ಸಮಾನವಾದಾಗ ನಮಗೆ ಈ ನರಜನ್ಮದ ಪ್ರಾಪ್ತಿಯಾಗತ್ತಂತೆ. ಹಾಗಾಗಿ ನಾವು ಎಲ್ಲರೂ ಅದಕ್ಕೆ ಬೆಲೆ ಕೊಡೋಣ, ರೆಸ್ಪೆಕ್ಟ್ ಮಾಡೋಣ. ಲೆಟ್ ಅಸ್ ರೆಸ್ಪೆಕ್ಟ್ ಅವರ್ ಸೆಲ್ಫ್ಸ್ ಫಸ್ಟ್, ಹೂ ವಿ ಆರ್. ವಿ ಆರ್ ಆಲ್ ದ ಡಿವೈನ್ ಚಿಲ್ಡ್ರನ್ ಆಫ್ ದ ಗಾಡ್. ಡಿವಿನಿಟಿ ಈಸ್ ವಿದಿನ್ ಯು. ಆ ಡಿವಿನಿಟಿ ಆಚೆ ಬರಬೇಕಾಗಿದೆ ಅಷ್ಟೇ. ಅದಕ್ಕೆ ಅವರು ಪ್ರತಿದಿನ ನಮಗೆ 365 ದಿವಸ ಬೋಧನೆ ಮಾಡಿ ಆ ನಮ್ಮಲ್ಲಿರುವ ಡಿವಿನಿಟಿನ ಆಚೆ ತರುವಂಥ ಸರ್ವತಾ ಪ್ರಯತ್ನ ಮಹಾರಾಜರು ಮಾಡ್ತಾರೆ. ನೀವು ಎಲ್ಲರೂ ಸೇರಿ ನೋಡೋಣ ಏನು ಹೇಳ್ತಾರೆ. ಯಾವುದೇ ಕರ್ಮದಲ್ಲಿ ಉದ್ದೇಶವು ಶುದ್ಧವಾಗಿರಬೇಕು. ಇಂದಿನ ಟೈಟಲ್ ಏನಪ್ಪ? ಯಾವುದೇ ಕರ್ಮದಲ್ಲಿ ಉದ್ದೇಶ ಶುದ್ಧವಾಗಿರಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ, ಶ್ರವಣ ಚಿಂತನ ಮಾಡಿ ಅದನ್ನು ಧಾರಣೆಯನ್ನು ಮಾಡೋಣ. ಅಂದರೆ ನಮ್ಮ ಜೀವನದಲ್ಲಿ ಕೃತಿಯಲ್ಲಿ ಬರುವಂಗೆ ನಾವು ಸರ್ವತಾ ಪ್ರಯತ್ನವನ್ನು ಮಾಡೋಣ. ತಮೋಗುಣವು 3 ಗುಣಗಳಲ್ಲಿ ಹೆಚ್ಚು ಇರುವುದರಿಂದ ಈ ಜಗತ್ತಿನಲ್ಲಿ ಅದರ ಪರಿಣಾಮವೂ ಕೂಡಲೇ ಕಂಡುಬರುತ್ತದೆ. ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣ ಅಂದರೆ ಜಡತ್ವ ಹೊಂದಿರೋದು, ಆಲಸ್ಯ, ಭಯ, ನಿದ್ರೆ, ಅಜ್ಞಾನ, ಅವಿದ್ಯ ಅನ್ನೋಣ. ಮತ್ತು ಆಸುರಿ ಸ್ವಭಾವ. ಈ ನಮ್ಮ ವಿಕಾರಗಳು ಯಾವಾಗ ಪ್ರವೃತ್ತರಾಗ್ತವೆ, ರಾವಣ ಆಗಲಿ, ಕುಂಭಕರ್ಣ ಆಗಲಿ, ಮತ್ತೊಬ್ಬ ರಾಕ್ಷಸ ರಕ್ತ ಬೀಜಾಸುರ ಆಗಲಿ, ಅವರೆಲ್ಲ ಹೊರಗಡೆ ಇಲ್ಲ, ನಮ್ಮ ಒಳಗೆ ಇರೋದು. ಪ್ರತಿ ಕ್ಷಣವೂ ಸಾವಿರಾರು ವಿಚಾರಗಳು ನಮ್ಮಲ್ಲಿ ಏನು ಬರ್ತಾ ಇದೆಯೋ ಅವೇ ರಕ್ತ ಬೀಜಾಸುರ. ರಾವಣನಂತೆ ಕ್ರೋಧ ಮಾಡೋದು, ಅಸೂಯೆ ಪಡೋದು, ಅವೆಲ್ಲ ಆಸುರಿ ಸ್ವಭಾವ, ತಮೋಗುಣ ಲಕ್ಷಣ. ಅದು ಕೂಡಲೇ ಕಂಡುಬರುತ್ತದೆ ಈ ಜಗತ್ತಿನಲ್ಲಿ. ದುಷ್ಟ ಬುದ್ಧಿಯು ತಮೋಗುಣದ ಪರಿಣಾಮವಾಗಿರುತ್ತದೆ. ಸಂತರಿಗೆ, ಸದ್ಗುರುಗಳಿಗೆ ನಾವು ಏನೇ ಒಂದು ಶಬ್ದ ಉಚ್ಚಾರ ಮಾಡಿದ್ರೆ ಆ ಶಬ್ದ ಉಚ್ಚಾರ ಮಾಡುವ ಹಿಂದಿನ ಹೇತು ಏನು, ಯಾವ ಗುಣ ಈ ಕ್ಷಣದಲ್ಲಿ ಕೆಲಸ ಮಾಡ್ತಿದೆ. ತಮೋಗುಣ ಎಲ್ಲದಕ್ಕಿಂತ ಕನಿಷ್ಠವಾದದ್ದು. ಅದಕ್ಕಿಂತ ಮೇಲೂ ರಾಜಸಿ ಗುಣ, ರಜೋಗುಣ. ಪ್ರವೃತ್ತರ, ಆಲ್ವೇಸ್ ಐ ವಾಂಟ್ ಟು ಡೂ, ಐ ವಾಂಟ್ ಟು ಡೂ, ಐ ವಾಂಟ್ ಟು ಡೂ. ಕರ್ಮ ಪ್ರವೃತ್ತರಾಗಿ ನಾನು ಮಾಡುತ್ತೇನೆ ಅನ್ನೋದು. ಅದಕ್ಕಿಂತ ಮೇಲ್ಪಟ್ಟಿರೋದು ಸತ್ವಗುಣ. ಯಾತ್ರಲ್ಲಿ ಯಾವಾಗಲೂ ಭಗವತ್ ಚಿಂತನ, ಭಗವತ್ ಚರ್ಚಾ, ಮತ್ತು ಸತ್ಸಂಗ, ಸದ್ಗ್ರಂಥ ವಾಚನ, ಭಗವಂತನ ಧ್ಯಾನ, ಭಗವಂತನ ಸ್ಮರಣೆ, ಇದು ಸತ್ವಗುಣಕ್ಕೆ. ಆದರೆ ಭಗವಂತ ಈ 3 ಗುಣಕ್ಕಿಂತ ಆಚೆ ಇರೋನು, ಮಿಗಿಲಾದನು, ಗುಣಾತೀತ. ಈ ಸತ್ವಗುಣದಲ್ಲೂ ಭಗವಂತ ಇಲ್ಲ. ಆದರೆ ತಮೋಗುಣದಿಂದ ರಜೋಯಿಂದ ಸತ್ವಕ್ಕೆ ಬರೋದೇ ಬಹಳ ಕಷ್ಟ. ಅದಕ್ಕೆ ಜನ್ಮ ಜನ್ಮಾಂತರ ಸಾಧನೆ ಮಾಡಿ ಆವಾಗ ನಮಗೆ ಅದು ಒಂದು ದಿವಸ ಸತ್ವಗುಣದಲ್ಲಿ ಬರುವಂಥ ಒಂದು ಬುದ್ಧಿ ಪರಮಾತ್ಮನೇ ಕೊಡುತ್ತಾನೆ. ಆದರೆ ಮನುಷ್ಯನಲ್ಲಿ ಭಗವಂತನ ನಾಮದಿಂದ ತನ್ನ ಬುದ್ಧಿಯನ್ನು ನಿರ್ಮಲಗೊಳಿಸುವ ಸಾಧ್ಯತೆ ಇರುತ್ತದೆ. ಮಲ ಅಂದರೆ ಏನು? ಹೊಲಸು. ಆ ನಿರ್ಮಲ ಅಂದರೆ ಹೊಲಸು ರಹಿತ, ವಿಕಾರ ರಹಿತವಾಗಿ ಮಾಡ್ಕೊಳ್ಳೋದು ಭಗವಂತನ ನಾಮದಿಂದ. ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅವನು ಕೃಪಾ ಮಾಡಬೇಕಲ್ವೇನ್ರಿ? ಕೃಪಾ ದಿವಸ ಮಾಡ್ತಿದ್ದಾನವನು. 21,600 ಉಸಿರನ್ನು ಕೊಟ್ಟು ನಿನ್ನನ್ನು ನೀನು ಉದ್ಧಾರ ಮಾಡ್ಕೊತ ಕೊಟ್ಟಿದ್ದಾನೆ. ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ, ಪಿಕ್ನಿಕ್ಕಿಗೆ ಹೋಗೋಕ್ಕೆ, ರಿಸಾರ್ಟಿಗೆ ಹೋಗಲಿಕ್ಕೆ, ಅಥವಾ ಕಿಟ್ಟಿ ಪಾರ್ಟಿ ಮಾಡಲಿಕ್ಕೆ, ಹೌಸಿ ಆಡಲಿಕ್ಕೆ ಕೊಟ್ಟಿಲ್ಲ ಪರಮಾತ್ಮ ಎತ್ತಕ್ಕೆ ಕೊಟ್ಟಿದ್ದಾನಪ್ಪ? ಯು ರಿಯಲೈಸ್ ಇಟ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಫ್ರೂಟ್ಫುಲ್ ಅಂತ ಕೊಟ್ಟಿರೋದು. ಇದಕ್ಕಾಗಿ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು. ಏನು ಮಾಡಬೇಕು? ವೈಖರಿಯಿಂದ ಭರ ಆಗ್ರಹಪೂರ್ವಕವಾಗಿ, ಫೋರ್ಸ್ಫುಲಿ ಯು ಹ್ಯಾವ್ ಟು ಡೂ ಫಸ್ಟ್, ಬಿಕಾಸ್ ಮೈಂಡ್ ಈಸ್ ನಾಟ್ ಗೋಯಿಂಗ್ ಟು ಲಿಸನ್ ಟು ಮೀ. ಆದ್ದರಿಂದ ಸತ್ವಗುಣದ
ಉದಯವಾಗುತ್ತದೆ. ಅದರಿಂದ ಸತ್ವಗುಣದ ಉದಯವಾಗುತ್ತದೆ ಹಾಗೂ ಬುದ್ಧಿಯು ಶುದ್ಧವಾಗುತ್ತದೆ. ಯಾತ್ರದಿಂದ ನಾಮಸ್ಮರಣೆ ಮಾಡೋದ್ರಿಂದ. ಎಷ್ಟು ನಾಮಸ್ಮರಣೆ ಮಾಡಬೇಕಪ್ಪ? ಸಮಯ ಸಿಕ್ಕಾಗೆಲ್ಲ ಜಪಮಾಲೆ ಹಿಡ್ಕೊ, ನಾಮಸ್ಮರಣೆ ಮಾಡು. ಮನಸ್ಸಿನಲ್ಲಿ ನಾಮಸ್ಮರಣೆ ವೈಖರಿಯಿಂದ ಮಾಡು, ಮೆಂಟಲಾಗಿ ಮಾಡು, ಆದರೆ ನಾಮಸ್ಮರಣೆ ಮಾಡ್ತಿರಬೇಕು. ದೇಹಕ್ಕೆ ಕಷ್ಟ ಕೊಡುವುದರಿಂದ ಭಗವಂತನು ವಶನಾಗುತ್ತಾನೆ ಎಂಬುದು ನಿಜವಲ್ಲ. ಹೀಗೆ ಆಗುವಂತಿದ್ದರೆ ಬಿಸಿಲಲ್ಲಿ ಕಲ್ಲು ಒಡೆಯುವವನಿಗೆ ಭಗವಂತನು ಬೇಗನೆ ವಶ ಆಗಬೇಕಾಗಿತ್ತು. ಭಗವಂತನ ಲಕ್ಷ್ಯವು ನಮ್ಮ ದೇಹಕ್ಕಿಂತಲೂ ಮನಸ್ಸಿನ ಕಡೆಗೆ ಇರುತ್ತದೆ. ಹಿ ಡಸಂಟ್ ಸಿ ದಿಸ್ ಬಾಡಿ. ಈ ಬಾಡಿ ಕೊಟ್ಟಿರೋದೇ ಅವನು, ಅದನ್ನೇನು ನೋಡ್ತಾನೆ ಅವನು? ಹಿ ಸೀಸ್ ದ ಮೈಂಡ್, ವಾಟ್ ದ ಮೈಂಡ್ ಈಸ್ ಡೂಯಿಂಗ್. ಎಲ್ಲಿ ನೋಡ್ತಾನೆ? ಒಳಗೆ ಕೂತು ಸಾಕ್ಷಿ ಭಾವವಾಗಿ. ಅಂತರಿಚ ಸಾಕ್ಷಿ ಜಾಣಸಿ ವಿಚಾರ. ನಾನು ಏನನ್ನ ಯೋಚನೆ ಮಾಡುತ್ತಾ ಇದ್ದೀನಿ, ಏನು ಯೋಚನೆ, ಹೊರಗಡೆ ಏನು ಮಾತಾಡುತ್ತಾ ಇದ್ದೀನಿ, ಎಲ್ಲ ನೋಡ್ತಿರ್ತಾನೆ ಪರಮಾತ್ಮ. ನಮ್ಮ ಮನಸ್ಸಿನಲ್ಲಿ ಪ್ರಾಪಂಚಿಕ ಉದ್ದೇಶವನ್ನು ಇಟ್ಟುಕೊಂಡು ಭಗವಂತನ ಹೆಸರಿನಲ್ಲಿ ಉಪವಾಸ ಮುಂತಾದ ಎಷ್ಟೇ ಕಷ್ಟಪಟ್ಟರೂ ಅದನ್ನು ನೋಡಿ ಜನರು ಮೋಸ ಹೋಗುತ್ತಾರೆ ಹೊರತು ಭಗವಂತನು ಮೋಸ ಹೋಗಲಾರ. ನನ್ನ ಮಗನ ಮದುವೆ ಆಗಬೇಕಾಗಿದ್ದೀನಿ, ಅದಕ್ಕೆ ಸಂಕಷ್ಟಿ ವ್ರತ ಹಿಡ್ಕೊಂಡಿದ್ದೀನಿ. ಬೇಗ ಮದುವೆ ಆಗಲಿ. 3 ವರ್ಷ ಆಯ್ತು ಮದುವೆ ಆಗ್ತೀರಿ, ಸಂಕಷ್ಟಿ ಮಾಡಿರಿ. ಹ್ಞೂ ರೀ, ಸಂಕಷ್ಟಿ ಹಿಡ್ಕೊಳ್ಳೋಣ. ಜಪ ಮಾಡಿರಿ. ಹ್ಞೂ ರೀ, ಯಾಕೆ? ಮಗಳಿಗೆ ಮಕ್ಕಳಾಗ್ತಿಲ್ರಿ. ಸೊ ಈ ಪ್ರಾಪಂಚಿಕ ವಿಷಯಕ್ಕೆ ಜನ ಮೋಸ ಹೋಗ್ಬೋದು, ಆದರೆ ಭಗವಂತ ಮೋಸ ಹೋಗಲಾರ. ನಾವು ನುಡಿದಂತೆ ನಡೆಯುವ ಅಭ್ಯಾಸ ಮಾಡಬೇಕು. ಪ್ರಾಕ್ಟೀಸ್ ವಾಟ್ ಯು ಟಾಕ್. ಅನ್ಲೆಸ್ ಯು ಡೋಂಟ್ ಪ್ರಾಕ್ಟೀಸ್ ದಟ್, ದೆನ್ ಡೋಂಟ್ ಟಾಕ್ ಎಟ್ ಆಲ್. ಪರಮಾರ್ಥದಲ್ಲಿ ಢೋಂಗುತನವು ಅತ್ಯಂತ ಬಾಧಕವಾಗಿರುತ್ತದೆ. ಜನ ಮೋಸ ಹೋಗ್ಬೋದು ನಮ್ಮ ಢೋಂಗಿತನದಿಂದ. ಏನು ಭಕ್ತರಿದ್ದಾರೆ, ಏನು ಮಾತಾಡೋದೇ ಇಲ್ಲ ರೀ, ಏನು ಸೈಲೆನ್ಸ್ ಮಾಡ್ತಾರ್ರಿ, ಯಾವತ್ತಿಗೂ ಏನೂ ಮಾತಾಡೋದಿಲ್ಲ. ಇದು ಢೋಂಗಿತನದಿಂದ ಜನ ಮರ್ಗಾಗ್ಬೋದು, ಅವನು ಮರ್ಗಾಗೋದಿಲ್ಲ. ಪ್ರಾಪಂಚಿಕ ವಿಷಯಕ್ಕಾಗಿ ಉಪವಾಸ ಮಾಡುವುದು ನನಗೆ ಕಿಂಚಿತವೂ ಸೇರುವುದಿಲ್ಲ. ನನಗೆ ಅಂದರೆ ಶ್ರೀ ಮಹಾರಾಜರು ಹೇಳ್ತಿದ್ದಾರೆ, ನನಗೆ ಪ್ರಾಪಂಚಿಕ ವಿಷಯ ಬೇಡಲಿಕ್ಕೆ ಉಪವಾಸ ಮಾಡಬೇಡಿ. ಉಪವಾಸ ಆಗುವುದರಲ್ಲಿ ಇರುವ ಮೌಜು ಉಪವಾಸ ಮಾಡುವುದರಲ್ಲಿ ಇರುವುದಿಲ್ಲ. ಉಪವಾಸ ತಾನಾಗಿ ಆಗಬೇಕು, ಮಾಡಬಾರದು. ದಿಸ್ ಐ ಆಮ್ ಡೂಯಿಂಗ್ನಲ್ಲಿ ಆಗುವುದರಲ್ಲಿ ಬಹಳ ವ್ಯತ್ಯಾಸ ಉಂಟು. ಡೂಯಿಂಗ್ನಲ್ಲಿ ಏನಿದೆ, ಒಳಗೆ ಹಸಿವಾಗ್ತಿದೆ, ತಡ್ಕೊಳ್ಳಿಕ್ಕಾಗ್ತಿಲ್ಲ, ನಮ್ಮ ಜಡ್ಡು ಜಾಪತ್ರೆ ಗುಳಿಗೆಗಳು ತಗೋಬೇಕು. ಆದರೆ ಜನರ ಒಂದು ಮೋಸ ಮಾಡಲಿಕ್ಕೆ ಅಥವಾ ಜನರ ಭಯಕ್ಕೆ, ಸಮಾಜದ ಭಯಕ್ಕೆ ನಾನು ಮಾಡ್ತೀನಿ ರೀ, ಅದು ಉಪಯೋಗ ಆಗುವುದಿಲ್ಲ. ನಾವು ಭಗವಂತನ ಸ್ಮರಣೆಯಲ್ಲಿ ಎಷ್ಟು ತಲ್ಲೀನರಾಗಬೇಕೆಂದರೆ ನಾವು ಯಾವಾಗಲೂ ಅವನ ಹತ್ತಿರವೇ ಇರಬೇಕೆಂದು ಅನಿಸಬೇಕು. ಉಪವಾಸ, ಅಂದರೆ ಹತ್ತಿರ ಇರಬೇಕು ಯಾವಾಗಲೂ. ಅಷ್ಟು ನಾಮದ ಸ್ಮರಣೆಯಲ್ಲಿ ತಲ್ಲೀನರಾಗಬೇಕು. ಹೀಗ ಇರುವಾಗ ದೇಹದಿಂದ ಅನ್ನ ಸೇವೆ ಮಾಡಿದರೆ ಆಗುವ ಹಾನಿಯೇನು? ಅದಕ್ಕೆ ಗೋಂದಾವಲೆ ಇಲ್ಲ ಹೆಬ್ಬಳ್ಳಿದಲ್ಲಿ ಹೋದರೆ ಮೊದಲು ಅನುಗ್ರಹ ಕೊಡೋಕ್ಕಿಂತ ಮುಂಚೆ ಉಪಹಾರ ಮಾಡ್ಕೊಂಬನ್ನಿ ಅಂತಾರೆ. ಊಟಕ್ಕಿಂತ ಮುಂಚೆ ಕೊಡ್ತಾರೆ, ಆದರೆ ಉಪಹಾರ, ತಿಂಡಿ ತಿನ್ಕೊಂಬಂದು ನಾವು ಅನುಗ್ರಹ ತಗೊಳ್ಬಹುದು. ಯಾಕೆಂದರೆ ಹೊಟ್ಟೆ ಖಾಲಿ ಇಟ್ಕೊಂಡು ಅನುಗ್ರಹ ತೊಗೊಂಡ್ರೆ ಹೆಂಗೆ ನಾಮ ಕೆಲ ಬರುತ್ತೆ. ಒಳಗೆ ಯೋಚನೆ ನಡೀತಾ ಇರೋದು ಏನು, ನನಗೆ ಹಸಿವಾಗ್ತಿದೆ, ಆದರೆ ಅಲ್ಲಿ ಅನುಗ್ರಹ ತೊಗೊಳ್ಬೇಕಾಗಿದೆ ಅನ್ನೋ ತಲೆ ಒಳಗೆ ಎರಡೊಂದು ವಿಚಾರ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದೇ ಇಲ್ಲ ಹಂಗರ್ ಇರಬಹುದು, ಇಲ್ಲ ಅನುಗ್ರಹ ಇರಬಹುದು, ಎರಡರಲ್ಲಿ ಒಂದೇ ಇರಬಹುದು. ಆದರೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಚಿತ್ತದಲ್ಲಿ ಭಗವಂತನ ನಾಮ ಇಲ್ಲದಿರುವಾಗ ಬಹಳಷ್ಟು ಉಪವಾಸ ಮಾಡಿದರೆ ಅಶಕ್ತತೆಯೇ ಹೊರತಾಗಿ ಬೇರೆ ಏನೂ ನಮ್ಮ ಪಾಲಿಗೆ ಬರುವುದಿಲ್ಲ. ಕೋಟ್ ಆ್ಯಂಡ್ ಕೋಟ್ ಅಶಕ್ತತನ. ಯು ವಿಲ್ ಫೀಲ್ ವೀಕ್ ಫ್ರಮ್ ಇನ್ಸೈಡ್. ನಾನು ಉಪವಾಸ ಮಾಡ್ತಿದ್ದೀನಿ ರೀ, ಒಳಗೆ ನಡೀತಾ ಇಲ್ಲ, ಅದು ಶರೀರ ಒಪ್ಕೋತಾ ಇಲ್ಲ, ಮಾತನ್ನ ಇಂದ್ರಿಯಗಳು ಒಪ್ಕೋತಾ ಇಲ್ಲ. ಅದಕ್ಕೆ ಬೇಕಾಗಿದೆ ಒನ್ ಸೈಡ್ ಈಸ್ ಹಂಗರ್ ಆ್ಯಂಡ್ ಅದರ್ ಸೈಡ್ ಐ ಆಮ್ ಕ್ಲೇಮಿಂಗ್ ಟು ಡೂ ದ ನಾಮಸ್ಮರಣೆ. ಇವತ್ತು ಏಕಾದಶಿ, ನಂದು 30-40 ಸಾವಿರ ಜಪ ಐತಿ ಅಂತ ಯಾರಾದರೂ ಹೇಳ್ತಾರೆ. ಏಕಾದಶಿ ಅಂದರೆ ಶುರು ಸ್ವೀಕರಣೆ. ಇವಾಗ ಇದಿದೆ, ಪೂರಿ ಸ್ವೀಕರಣೆ ನಡೀತಿದೆ ರೀ ಬೆಂಗಳೂರು ಸೈಡಿಗೆ. ಉಪ್ಪಿಟ್ಟು ನಡೆಯುತ್ತೆ, ಕಾಯಿ ತುರಿ ಹಾಕಿದ್ದು, ಅವಲಕ್ಕಿ ನಡೆಯುತ್ತೆ, ಈರುಳ್ಳಿ ಹಾಕಬಾರ್ದಷ್ಟೇ. ಮತ್ತು ಮಹಾರಾಷ್ಟ್ರದಲ್ಲಿ ಹೋದರೆ ಬಟಾಟ ಚಕ್ಕೀಸ್ ನಡೆಯುತ್ತೆ, ರತಾಳೆ ಶಿರಾ ನಡೆಯುತ್ತೆ, ಮತ್ತು ಸಾಬುದಾಣ ಕಿಚಡಿ ನಡೆಯುತ್ತೆ, ಬಟಾಟ ವೇಫರ್ಸ್ ನಡೆಯುತ್ತೆ. ಇಷ್ಟೊಂದೆಲ್ಲ ತಿನ್ಕೊಂಡ ಮೇಲೆ, ಹೊಟ್ಟೆ ತುಂಬೋದ ಮೇಲೆ ತಮೋಗುಣ ಅಂದರೆ ಏನು, ಆಲಸ್ಯ ಬಂದು ಮನುಷ್ಯ ಮಲ್ಕೊಂಡು ಬಿಡ್ತಾನೆ. ಯಾಕೆ ಮಾಡಿದ್ರು ಅದನ್ನು? ಸೈಂಟಿಫಿಕ್ ಪರ್ಪಸ್. ಏನೇ ನಮ್ಮ ಸನಾತನ ಧರ್ಮದಲ್ಲಿದ್ದರೂ ಇಟ್ಸ್ ಆಲ್ ಹ್ಯಾಸ್ ಅ ಸೈಂಟಿಫಿಕ್ ಪರ್ಪಸ್ ಫಾರ್ ದ್ಯಾಟ್. ಡಿಟಾಕ್ಸಿಫಿಕೇಷನ್ ಆಫ್ ದ ಬಾಡಿ. ಸೈನ್ಸಲ್ಲಿ ಆಮೇಲೆ ಬಂದಿದ್ದದು ಡಿಟಾಕ್ಸಿಫಿಕೇಷನು, ದಿಸ್ಸು ದಟ್ಟು ಮಣ್ಣು ಅಂತ. ಆದರೆ ನಮ್ಮ ಋಷಿಮುನಿಗಳು ತಲತಲಾಂತರದಿಂದ ಲಕ್ಷಾಂತರ ವರ್ಷಗಳ ಹಿಂದಿಂದ ಮಾಡಿಟ್ಟಿರೋದು ಏನು, ಒಂದು ದಿವಸ ಹೊಟ್ಟೆಗೆ, ಇಂದ್ರಿಯಗಳಿಗೆ ಡಿಟಾಕ್ಸಿಫೈ ಮಾಡೋಕ್ಕೆ ಏನು ವಿಷಾಣು
ಶರೀರದಲ್ಲಿ ಸೇರಿಕೊಂಡಿರುತ್ತೋ ಅದನ್ನೆಲ್ಲವೂ ಆಚೆ ತೆಗೆದು ಹಾಕಲಿಕ್ಕೆ ಉಪವಾಸ ಮಾಡಿದ್ದು. ಇಲ್ಲಿಂದ ಬಂದಿರೋದು ನಮ್ಮ ಸನಾತನ ಧರ್ಮದಿಂದನೇ ಸೈನ್ಸ್ ಬಂದಿರೋದು. ಸನಾತನ ಅಂದರೆ ಎಟರ್ನಲ್, ಅದ್ಯಾವುದು ಬೇರೆ ಬೇರೆ ಧರ್ಮದ ವಿಂಗಡಣೆ ಅಲ್ಲ, ಹಿಂದೂ ಮುಸ್ಲಿಮು ಅದು ಅಲ್ಲ. ಸನಾತನ ಮೀನ್ಸ್ ಎಟರ್ನಲ್, ತಲಾಂತರದಿಂದ ಬಂದಿರೋದು. ಏನಪ್ಪ ಅಂದರೆ ಒಂದು ದಿವಸ ನೀವು ಶರೀರಕ್ಕೆ ಹಗೂರ ಇಟ್ಟಾಗ, ಮನಸ್ಸು ಹಗೂರ ಆದಾಗ ಧ್ಯಾನ ಮಾಡಲಿಕ್ಕೆ ಬೇಗ ಧ್ಯಾನ ಹತ್ತತ್ತಪ್ಪ. ಭಗವಂತನ ಹತ್ತಿರ ಇರಬೇಕು. ಅದಕ್ಕೆ ಮೊದಲು ಏನು ಮಾಡ್ತಿದ್ರು, 15 ಡೇಸ್ ಗ್ಯಾಪಲ್ಲಿ ಇದನ್ನು ಮಾಡ್ತಿದ್ರೆ ನಮ್ಮ ಶರೀರದಿಂದ ಅನಾವಶ್ಯಕವಾಗಿರೋದು ಏನೇನು ಟಾಕ್ಸಿನ್ಸ್ ಜಮಾ ಆಗಿರುತ್ತೋ ಅದಕ್ಕೆ ಏನು ಹಗೂರವಾದ ಊಟ ಮಾಡಿ ನಾವು ರೀಪ್ಲೇಸ್ ಮಾಡಿದ್ವಿ. ಅನ್ನ ಬೇಡ ರೀ, ಅವರು ಕಂದಮೂಳನ ತಿನ್ಕೊಂಡು ಒಂದು ದಿವಸ ರೂಟ್ಸ್ ಆ್ಯಂಡ್ ಫ್ರೂಟ್ಸ್ ತಿನ್ಕೊಂಡು ಅದನ್ನು ಬೇಡ ಅಂತ ತ್ಯಾಜ್ಯ ಮಾಡಿದ್ವಿ. ನಾವು ಅನ್ನ ಬೇಡ, ಚಪಾತಿ ಬೇಡ, ಅದ್ರ ಬದಲಾಗಿ ಇವದನ್ನೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ವಿ ಆರ್ ಕ್ಲೇಮಿಂಗ್ ನಾವು ಉಪವಾಸ ಮಾಡುತ್ತಾ ಇದ್ದೀವಿ. ಅದು ಅಲ್ಲ. ಅನೇಕರು ಈ ವಿಷಯದಲ್ಲಿ ಅಜ್ಞಾನಿಗಳೇ ಇರುತ್ತಾರೆ. ಅವರಿಗೆ ತಾವು ಉಪವಾಸ ಮುಂತಾದಗಳನ್ನು ಏತಕ್ಕಾಗಿ ಮಾಡುತ್ತಾರೆ ಎಂಬುದು ತಿಳಿದಿರದೇ ಇರುವುದಿಲ್ಲ. ಯಾಕೆ ಮಾಡ್ತಾರೆ? ಒಂದು ನಮ್ಮ ಮನೆಯಲ್ಲಿ ಪರಂಪರಾಗತವಾಗಿ ಮಾಡ್ಕೊಂಡ್ಬಂದಿದ್ದಾರೆ, ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು, ನಾವು ಮಾಡ್ತೀವಿ. ಬಟ್ ವೈ ಯು ಆರ್ ಡೂಯಿಂಗ್ ದಿಸ್, ಯು ಶುಡ್ ನೋ ದ ರೀಸನ್ ಫಾರ್ ದ್ಯಾಟ್. ದೆನ್ ಇಟ್ ಬಿಕಮ್ಸ್ ಅ ಕ್ಲಾರಿಟಿ. ಕನ್ಫ್ಯೂಷನ್ ಇರೋದಿಲ್ಲ. ಆವಾಗ ನಾವು ಸರಿಯಾಗಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಕೃತಿಗೆ ವಾಸ್ತವಿಕವಾದ ಮೌಲ್ಯವೂ ಅದರ ಉದ್ದೇಶವನ್ನು ಅವಲಂಬಿಸಿಕೊಂಡಿರುತ್ತದೆ. ವಾಟ್ ಎವರ್ ಯು ಆರ್ ಡೂಯಿಂಗ್, ಇಂಟೆನ್ಷನ್ ಮ್ಯಾಟರ್ಸ್ ದ ಮೋಸ್ಟ್. ಆ ಕರ್ಮದ ಹಿಂದೆ ಇರುವ ಉದ್ದೇಶ ಕರ್ಮದ ಫಲಕ್ಕೆ ಈಡೇರಾಗತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಬೆಳಗ್ಗೆ ಹೊತ್ತಿನಲ್ಲಿ ಸಾಧಾರಣವಾದೊಂದು ತಿಂಡಿ ಮಾಡ್ತೀನಿ. ತಿಂಡಿ ಮಾಡುವ ಹಿಂದೆ ಉದ್ದೇಶ ಏನು? ಅದು ನನ್ನ ಕರ್ಮದ ಫಲಗೆ ಗುಡ್ ಆರ್ ಬ್ಯಾಡ್ ವಿಲ್ ಬಿ ಡಿಸೈಡೆಡ್ ಆನ್ ದ ಇಂಟೆನ್ಷನ್ ಐ ಹ್ಯಾವ್ ಇನ್ ಮೈ ಮೈಂಡ್. For what purpose I am doing this, all this nirupana and everything? Intention matters the most. ಇಂಟೆನ್ಷನ್ನೇ ಉದ್ದೇಶನೇ ತಪ್ಪಾಗಿದೆ, ಅದರ ಫಲವು ಗುಡ್ ಆರ್ ಬ್ಯಾಡ್ ವಿಲ್ ಬಿ ಡಿಸೈಡೆಡ್ ಬೈ ಪರಮಾತ್ಮ. ಉದ್ದೇಶವು ಪವಿತ್ರವಾಗಿದ್ದು ಕೃತಿಯು ಉತ್ತಮವಾಗದಿದ್ದರೂ ಭಗವಂತನಿಗೆ ಅದು ಮಾನ್ಯವಾಗಿರುತ್ತದೆ. ಪವಿತ್ರವಾದ ಉದ್ದೇಶ ಇರಬೇಕು. ಆದರೆ ಕೃತಿಯಲ್ಲಿ ಅದು ಏರುಪೇರು 1920 ಆಗಬಹುದು. ಆ ಕೆಲಸದಲ್ಲಿ ನಾನು ಸಂಪೂರ್ಣ ಸಕ್ಸಸ್ ಆಗದೆ ಇರಬಹುದು. ಆದರೆ ಭಗವಂತನಿಗೆ ಅದೇ ಮಾನ್ಯತೆ ಉಂಟು. ಆದರೆ ಉದ್ದೇಶವು ಉತ್ತಮವಾಗದಿದ್ದರೆ, ಕೃತಿಯು ಮಾತ್ರ ಉತ್ತಮವಾಗಿದ್ದರೆ ಅದರಿಂದ ಭಗವಂತನು ದೂರವೇ ಆಗುತ್ತಾನೆ. ತೋರ್ಪಡಿಕೆ ಮಾಡಲಿಕ್ಕೆ, ದಾಂಭಿಕತನ ಮಾಡಲಿಕ್ಕೆ, ಜನರಿಗೆ ಸಮಾಗಮ ಮಾಡ್ತೀವಿ, ನಾವು ಭಜನೆ ಮಾಡ್ತೀನಿ, ನಾನೆಲ್ಲರನ್ನೂ ಕರೆದು ಸೇರಿಸಿ ಮಾಡಿಸ್ತೀನಿ ಸತ್ಸಂಗ ಅನ್ನೋದಾದರೆ ಅದು ದಾಂಭಿಕತನದಿಂದ ಭಗವಂತ ದೂರ ಆಗ್ತಾನೆ ವಿನಃ ಇನ್ನೇನೂ ಆಗೋದಿಲ್ಲ. ಜನರು ಮೋಸ ಹೋಗ್ಬೋದು ಅದನ್ನು, ಏನು ಮಾಡ್ತಾರಪ್ಪ ಕೆಲಸ ಅಂತ. ಆದರೆ ಆಗುವುದಿಲ್ಲ. ಮನುಷ್ಯನು ಮಾಡಿದ ಉಪವಾಸವು ನಿಷ್ಕಾಮದಿದ್ದು ಆಗಿದ್ದು ಅದು ಕೇವಲ ಭಗವಂತನ ಸ್ಮರಣೆಯಲ್ಲಿ ಇರುವುದಕ್ಕಾಗಿ ಇದ್ದಿದ್ದಾದರೆ ಬಹಳ ಶ್ರೇಷ್ಠವೆನಿಸಿಕೊಳ್ಳುತ್ತದೆ. ನಿಷ್ಕಾಮ ಕರ್ಮಕ್ಕೆ ಅತ್ಯಂತ ಮಹತ್ವವಿರುತ್ತದೆ. ಏತಕ್ಕಪ್ಪ ಮಾಡ್ತಿದ್ದೀನಿ ಇದನ್ನೆಲ್ಲ? ಈ ನಿರೂಪಣ ಮಾಡೋದು, ಪ್ರವಚನ ಹೇಳೋದು, ಸತ್ಸಂಗ ಮಾಡೋದು. ಪರಮಾತ್ಮ ಅಪ್ಪ 2 ಬಾರಿ ನನ್ನ ಪ್ರಾಣವನ್ನೂ ಕಾಪಾಡಿ ನೀನು ವಾಪಸ್ ಈ ಜೀವನ ಈ ದೇಹದಲ್ಲಿ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಿ. ಏತಕ್ಕಾಗಿ ತಿಳಿಸ್ಕೊಟ್ಟೆ? ಈ ಜನ್ಮ ನೀ ಬಂದಿದ್ದು ತಾಯಿ ಕೇವಲ ಭಗವಂತನಿಗೋಸ್ಕರ ಆಗಿದೆ. ಹಾಗಾಗಿ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟಿ ಏನು? ಉಸಿರು ಇರೋ ತನಕ ಭಗವಂತನ ಬಗ್ಗೆ ಹೇಳ್ಕೋತ ಹೋಗೋದು ಎಲ್ಲರಿಗೂ. ಯಾರು ಕೇಳ್ತಾರೆ, ಯಾರು ಬಿಡ್ತಾರೆ, ಯಾರು ಬರ್ತಾರೆ, ಯಾರು ಬರುವುದಿಲ್ಲ, ಅದು ಮ್ಯಾಟರ್ ಮಾಡೋದಿಲ್ಲ. ಮ್ಯಾಟರ್ ಏನು ಮಾಡುತ್ತಿಲ್ಲಿ? ಕನ್ಸಿಸ್ಟೆನ್ಸಿ ಈಸ್. ನೀ ನನಗೆ ಪ್ರತಿ ಕ್ಷಣವೂ ದಿವಸದ 24 ತಾಸು ನನಗೆ ಅರಿವಿರುತ್ತದೆ. ಪರಮಾತ್ಮ ಅಪ್ಪ 2 ಬಾರಿ ನನಗೆ ಉಸಿರು ಯಾಕೆ ಕೊಟ್ಟಿದ್ದೀನಿ? ನೀನು ವಾಪಸ್ ತಿಂದು ಪಿಜ್ಜಾ ಬರ್ಗರ್ ತಿನ್ನಲಿಕ್ಕೆ ಕೊಟ್ಟಿದ್ಯಾ? ಮೌಜು ಮಾಡಲಿಕ್ಕೆ ಕೊಟ್ಟಿದ್ಯಾ? ಅಥವಾ ನಿನ್ನ ಸ್ಮರಣೆಯಲ್ಲಿ ಈ ಜೀವನದ ಪ್ರತಿಯೊಂದು ಉಸಿರವೂ ನಾನು ಕಾಲಕ್ರಮಣ ಮಾಡಬೇಕು ಅಂತ ಕೊಟ್ಟಿದ್ಯಪ್ಪ ಅನ್ನೋದು ಪ್ರತಿ ಕ್ಷಣವೂ ನನಗೆ ಅರಿವು ಮಾಡಿಕೊಟ್ಟು ಈ ಕೆಲಸಗಳನ್ನು ಯಾಕೆ ಮಾಡಿಸ್ತಾ ಇದ್ದಾನೆ? ಅರಿವು ಇಡಲಿಕ್ಕೆ ಮಾಡಿಸ್ಕೊಡ್ತಾ ಇದ್ದಾನೆ. ಮಕ್ಕಳು, ಮರಿ, ಗಂಡ, ಆಪ್ತೇಷ್ಟರು ಎಲ್ಲರನ್ನೂ ಕೊಟ್ಟಿದ್ದಾನೆ. ಅದು ಪ್ರಾರಬ್ಧದ ಆ ಋಣಾನುಬಂಧನದಿಂದ ಅವರನ್ನು ನನ್ನ ಜೊತೆಗೆ ಸೇರಿಸಿದ್ದಾನೆ. ಆದರೆ ಅಲ್ಲಿ ಕೇವಲ ಕರ್ತವ್ಯದ ಪೂರ್ತಿಗೆ ನಾನು ಕೆಲಸಗಳನ್ನು ಮಾಡಬೇಕಾಗಿದೆ. ದೆರ್ ಈಸ್ ನೋ ಅಟ್ಯಾಚ್ಮೆಂಟ್ ವಿತ್ ದೆಮ್. ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ ಫಾರ್ ದೆಮ್. ಅದನ್ನು ಬಿಟ್ಟು ನಾನೆಲ್ಲೋ ಹೋಗ್ಬಿಡ್ತೀನಿ, ಆಶ್ರಮದಲ್ಲಿ ಸೇರ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನಾನು ಒಬ್ಬಳೇ ಇರ್ತೀನಿ ಅಂದರೆ ಅದು ಪಲಾಯನವಾದಾಗುತ್ತೆ, ಎಸ್ಕೇಪಿಸಮ್. ನನಗಿದು ಬೇಕಾಗಿಲ್ಲಪ್ಪ. ನನಗೆ ಇಚ್ಛಾ ಇತ್ತು, ಯಾವಾಗಲೂ ಹುಟ್ಟಿದಾಗಿಂದನೇ ಇಚ್ಛಾ ಇತ್ತು ನಾನು ಒಬ್ಬಳೇ ಇರಬೇಕು, ಸನ್ಯಾಸಿ, ಆರೆಂಜ್ ಕಲರ್ ಹಾಕ್ಕೋಬೇಕು ಅಂತ, ಯಾವಾಗಲೂ ರುದ್ರಾಕ್ಷಿ ಹಾಕ್ಕೋಬೇಕು. ಹಂಗನ್ಬಿಟ್ಟು ಸಂಸಾರ ಕೊಟ್ಟ ಮೇಲೆ ಆ ಸಂಸಾರದಿಂದ ಓಡ್ ಹೋಗೋದಲ್ಲ. ಸಂಸಾರವನ್ನು ಮಾಡಿ, ಸಂಸಾರದಲ್ಲಿದ್ದು, ಸಂಸಾರವನ್ನು ಗೆದ್ದು ಅಲಿಪ್ತರಾಗಿರಬೇಕು.
ಅದಕ್ಕೇನು ಉಸಿರಿರೋ ತನಕ ಇದನ್ನು ಮಾಡ್ತಿರೋದು. ಸತ್ಯದ ಸಂಘ ಅಂದರೆ ಏನು? ಸತ್ಸಂಗ ಅಂದರೆ ಬರೀ 10 ಜನ ಸೇರಿಸೋದಲ್ಲ. ಯಾರೂ ಇರಲಿಲ್ಲ ಅಂದರೂ ಕೂಡ ಸಂಡೇ ಹೊತ್ತಿಗೆ ಸತ್ಸಂಗ ಇರೋದಿಲ್ಲ. ಯಾರೂ ಇರೋದಿಲ್ಲ ಅಂದರೆ ಒಬ್ಬಳೇ ಗ್ರಂಥ ವಾಚನ ಮಾಡೋದು, ಅವನ ಸ್ಮರಣೆ ಮಾಡೋದು, ಅವನು ಹೇಳ್ಕೊಟ್ಟಿದ್ದ ಪಾಠನ ಚಿಂತನ ಮನನ ಮಾಡೋದು. ಯಾರಾದರೂ ಬಂದರೆ ಅವ್ರ ಜೊತೆಗೆ ಇದನ್ನೇ ಮಾತಾಡೋದು, ಭಗವಂತನ ಬಗ್ಗೆನೇ ಮಾತಾಡೋದು, ಭಗವಂತನ ವಿಷಯನೇ ಮಾತಾಡೋದು, ಅವರಿಗೂ ಭಗವಂತನ ಪ್ರೇಮ ಹಚ್ಚುವುದು. ಇಷ್ಟು ಕೆಲಸ ಬಿಟ್ಟು ಇನ್ನು ಪ್ರಾಪಂಚಿಕ ಕೆಲಸ ಏನಿದೆಯೋ ಆ ಕೆಲಸ ಮಾಡುವಾಗಲೂ ಪರಮಾತ್ಮ ಈ ಕೆಲಸ ನೀನು ಕೊಟ್ಟಿದ್ಯಪ್ಪ, ಈ ಕೆಲಸ ನಾನು ಮಾಡುತ್ತಿರುವಾಗ ಸದಾ ನನ್ನ ಮನಸ್ಸು ಡಿಸಿಪ್ಲಿನ್ನಲ್ಲಿರಲಿ, ಕನ್ಸಿಸ್ಟೆನ್ಸಿದರಲಿ, ನಿನ್ನ ಚರಣದಲ್ಲಿ ನನ್ನ ಮನಸ್ಸನ್ನು ಕಟ್ಟಿರಪ್ಪ ಅನ್ನೋದನ್ನು ಯೋಚನೆ ಮಾಡುತ್ತಾ ಮಾಡಬೇಕು. ಭಗವಂತನಿಗಾಗಿ ಭಗವಂತನು ಬೇಕೆನ್ನುವುದು ನಮ್ಮ ಸ್ವಾಭಾವಿಕ ಪ್ರಾಪ್ತಿಯಾಗಬೇಕು, ಪ್ರವೃತ್ತಿಯಾಗಬೇಕು. ಇಷ್ಟೇ ಅಲ್ಲದೆ ನಾವು ತೆಗೆದುಕೊಳ್ಳುವಾಗ ಪ್ರತ್ಯಕ್ಷ ಭಗವಂತನೇ ಎದುರಿಗೆ ನಾವು ಇಲ್ಲದೆ ನಾಮ ತೆಗೆದುಕೊಳ್ಳುವಾಗ ಪ್ರತ್ಯಕ್ಷವಾಗಿ ಭಗವಂತನೇ ಎದುರಿಗೆ ಬಂದು ನಿಂತು ನಿನಗೆ ಬೇಕೆಂದು ಕೇಳಿದರೆ ನನಗೆ ನಿನ್ನ ನಾಮವನ್ನು ಕೊಡು ಎಂದು ಪ್ರಾರ್ಥಿಸಬೇಕು. ಅದಕ್ಕೆ ನಿಷ್ಕಾಮತೆ ಅನ್ನುತ್ತಾರೆ. ನಿಷ್ಕಾಮ, ಯಾವ ಥರವಾದ ಕಾಮ ಇಲ್ಲಪ್ಪ. ಅಲ್ಲಿ ಏನು ಬೇಕು ಅಂತ ಕೇಳಕ್ಕೆ ಬಂದರೆ ಯಾವ ರೀತಿಯಲ್ಲಿ ಮಾರ್ತಾಂಡ ದೀಕ್ಷಿತರಿಗೆ ಮರ್ತೆ ಹೋಗ್ಬಿಟ್ಟಿತ್ತು ಏನಕ್ಕೋಸ್ಕರ ಅವ್ರು ತಪಸ್ಸು ಮಾಡಿದ್ದಾರೆ ಅಂತ. ಆ ಒಂದು ಸ್ಥಿತಿಗೆ ನಮ್ಮ ವಿಚಾರ ಸಂಪೂರ್ಣ ನಷ್ಟ ಆಗಿ ಪರಮಾತ್ಮ ಎದುರಿಗೆ ಬಂದು ನಿಂತ್ಕೊಂಡ್ರೆ ಎಲ್ಲ ಮರ್ತೋಗಿ ಮೋಕ್ಷನೂ ಬೇಡ, ನನಗೆ ಮೋಕ್ಷನೂ ಗೊತ್ತಿಲ್ಲ ಅಂದರೆ ಮೋಕ್ಷನೂ ಬೇಡ, ಏನೂ ಬೇಡಪ್ಪ, ನಿನ್ನ ನಾಮದ ಪ್ರೇವನ್ನು ಕೊಡಪ್ಪ, ನಿನಗೋಸ್ಕರ ನಾನು ನಾಮವನ್ನು ತಗೋತೀನಿ. ಇನ್ನು ಯಾವ ಥರವಾದ ಒಂದು ವಿಚಾರ ಶೂನ್ಯ ಆಗ್ಬಿಡ್ಬೇಕು ನಮ್ಮ ಮನಸ್ಸು. ಆ ಸ್ಥಿತಿಗೆ ನಾವು ಹೋಗಿ ಮುಟ್ಟಬೇಕು. ಅದಕ್ಕೆ ನಿಷ್ಕಾಮತೆ ಅನ್ನುತ್ತಾರೆ. ಏಕೆಂದರೆ ರೂಪದಿಂದ ವ್ಯಕ್ತನಾದ ಭಗವಂತನು ಯಾವಾಗಾದರೂ ಅದೃಶ್ಯನಾಗಬಹುದು, ಆದರೆ ಅವನ ನಾಮ ಮಾತ್ರ ಅಖಂಡವಾಗಿ ಉಳಿಯುತ್ತದೆ. ನಾವು ಅವನ ನಾಮ ತೆಗೆದುಕೊಂಡರೆ ಅವನಿಗೆ ನಮ್ಮ ಕಡೆಗೆ ಬರುವುದು ಅನಿವಾರ್ಯವಾಗುತ್ತದೆ. ರೂಪ ಹೋಗಬಹುದು, ಆದರೆ ನಾಮ ಸ್ಥಿರವಾಗಿರುತ್ತದೆ. ಆದ್ದರಿಂದ ದೇಹಕ್ಕೆ ಕಷ್ಟ ಕೊಡುವ ಉಪದ್ವ್ಯಾಪದಲ್ಲಿ ಬೀಳದೆ ಭಗವಂತನಿಗಾಗಿ ನಾಮ ತೆಗೆದುಕೊಳ್ಳಬೇಕು. ಅಂದರೆ ಅವನ ಕೃಪೆ ಆಗಿಯೇ ಆಗುತ್ತದೆ. ಏತಕ್ಕಾಗಿ ನಾಮ ತಗೊಳ್ಬೇಕಪ್ಪ? ಭಗವಂತನಿಗೋಸ್ಕರ. ಅವನಿಂದ ಬಂದಿರೋದು, ಅವನಿಂದ ಅವನಿಗಾಗಿ, ಅವನಿಗೋಸ್ಕರ ಈ ನಾಮವನ್ನು ಸದಾ ಅವನ ಪ್ರೇಮಕ್ಕೋಸ್ಕರ ತಗೋಬೇಕೇ ವಿನಃ ಯಾವ ಥರವಾದ ಐಹಿಕ ಪಾರತ್ರಿಕ ಸುಖವೂ ಬೇಡ. ಐಹಿಕ ಇಚ್ಛೆನೂ ಬೇಡ, ಪಾರತ್ರಿಕ ಮೋಕ್ಷ ಕೊಡಪ್ಪ, ಜ್ಞಾನ ಕೊಡಪ್ಪ, ಅದು ಕೊಡಪ್ಪ, ಏನೂ ಬೇಕಾಗಿಲ್ಲ. ಯಾಕೆ ತಗೋತಿದ್ದೀನಿ ನಾಮ? ನಿನ್ನ ಪ್ರೇಮಕ್ಕೋಸ್ಕರ, ನಿನ್ನನ್ನು ಪ್ರೇಮ ಮಾಡ್ತೀನಪ್ಪ, ಅದಕ್ಕೆ ನಾಮ ತಗೊಳ್ತಾ ಇದ್ದೀನಿ. ಅಷ್ಟಕ್ಕೆ ನಾಮ ತಗೊಳಿದ್ರೆ ಯಾವಾಗ ಅಂದರೆ ಅವನ ಕೃಪೆ ಆಗಿಯೇ ಆಗುತ್ತದೆ ಅಂತ ಹೇಳುತ್ತಾ ಇಂದಿನ ಬೋಧವಚನ. ಎಲ್ಲಿ ನಾಮವೋ ಅಲ್ಲಿ ರಾಮನೆಂಬ ವಿಶ್ವಾಸವಿರಬೇಕು, ರಾಮನೇ ಎಂಬ ವಿಶ್ವಾಸವಿರಬೇಕು. ಅಂದರೆ ಅವನು ನಿಶ್ಚಿತವಾಗಿಯೂ ಕೃಪೆ ಮಾಡುತ್ತಾನೆ. ಕೃಪೆ ಮಾಡುತ್ತಾನೆ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ಅದೊಂದು ನಮ್ಮ ಇಚ್ಛಾ ಇದ್ರ ಕೃಪೆ ಮಾಡುತ್ತಾನೆ ಅಂದರೆ ಅವಾಗ ನಾವು ಇವೆಲ್ಲ ಮಾಡ್ತೀವಿ, ಇಲ್ಲಾಂದರೆ ಮಾಡೋದೇ ಇಲ್ಲ ಏನು. ಅದಕ್ಕೆ ನಾವೆಲ್ಲರೂ ಅವ್ರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.